ವೆಲ್ಕಮ್ ಟು ಹ್ಯಾಮರ್ ಸ್ಪೇಸ್ ಕೋಚಿಂಗ್. ಇದು ಸ್ಟ್ಯಾಟಿಸ್ಟಿಕ್ಸ್ ಚಾಪ್ಟರ್ 4ನೇ ಪಾರ್ಟ್. ಹಿಂದಿನ ಕ್ಲಾಸಸ್ ಎಲ್ಲ ನಾವು ಮೀನ್ ಹೆಂಗ್ ಹುಡ್ಕೋದು ಅಂತ ನೋಡಿದೀವಿ ಗ್ರೂಪ್ ಡೇಟಾಗೆ. ಇವತ್ತು ಮೋಡ್ ಸ್ಟಾರ್ಟ್ ಮಾಡೋಣ. ಸೊ ಮೋಡ್ ಎರಡಕ್ಕೂ ಹುಡುಕಬೇಕು, ಅನ್ಗ್ರೂಪ್ ಡೇಟಾಗುವೆ ಗ್ರೂಪ್ ಡೇಟಾಗುವೆ. ಅನ್ಗ್ರೂಪ್ ಡೇಟಾದಲ್ಲಿ ನಾನು ಆಲ್ರೆಡಿ ಲಿಸ್ಟ್ ಫಾರ್ಮ್ ನ ಕವರ್ ಮಾಡಿದ್ದೀನಿ ಪಾರ್ಟ್ 1 ಅಲ್ಲಿ. ಗೊತ್ತಾಯ್ತಾ? ಏನಿಲ್ಲ, ತುಂಬಾ ಈಸಿ ಇದೆ, ಮತ್ತೆ ಹೇಳ್ಕೊಬಿಡ್ತೀನಿ. ಆಮೇಲೆ ಇದು ಗ್ರೂಪ್ ಡೇಟಾ ಮೋಡ್ ಕೂಡ ಹುಡ್ಕೋಣ. ಗೊತ್ತಾಯ್ತಾ? ಸೊ ಮೋಡ್ ಅಂದ್ರೆ ಏನು? ಪಾರ್ಟ್ 1 ಅಲ್ಲಿ ಹೇಳಿದ್ದೆ. ಮೋಡ್ ಅಂದ್ರೆ ಮೋಸ್ಟ್ ರಿಪೀಟೆಡ್ ಅಬ್ಸರ್ವೇಷನ್. ಯಾವ್ದು ಅಬ್ಸರ್ವೇಷನ್ ಜಾಸ್ತಿ ಸಲ ರಿಪೀಟ್ ಆಗಿದೆಯೋ, ಫ್ರೀಕ್ವೆನ್ಸಿ ಹೈಯೆಸ್ಟ್ ಇದೆಯೋ, ಅದು ಮೋಡ್. ಗೊತ್ತಾಯ್ತಾ? ಸೊ ಇಲ್ಲೊಂದು ಲಿಸ್ಟ್ ತಗೊಂಡಿದ್ದೀನಿ ನಿಮ್ ಟೆಕ್ಸ್ಟ್ ಬುಕ್ ಅಲ್ಲಿ. ಎಕ್ಸಾಂಪಲ್ 4 ವಿಕೆಟ್ಸ್ ಟೇಕನ್ ಬೈ ಬೌಲರ್ಸ್ ಕೊಟ್ಟಿದ್ದಾರೆ. ಇವೆಲ್ಲ ವಿಕೆಟ್ಸ್. ಒಬ್ಬ ಬೌಲರ್ 2 ವಿಕೆಟ್ ತಗೊಂಡಿದ್ದಾನೆ, ಇನ್ನೊಬ್ಬ ಬೌಲರ್ 6, ಇನ್ನೊಬ್ಬ 4, ಆ ತರ ಇಷ್ಟು ವಿಕೆಟ್ಸ್ ತಗೊಂಡಿದ್ದಾರೆ. ಇದು ನೋಡಿ, ಇದು ಡಾಟೆಡ್ ಲೈನ್ ಇದೆ, ಅದ್ರ ಮೇಲೆ ಇರೋದಷ್ಟೇ ನಂಬರ್ಸ್. ಸೊ ಇಷ್ಟು ವಿಕೆಟ್ಸ್ ತಗೊಂಡಿದ್ದಾರೆ. 2 6 4 5 0 2 1 3 2 3 ಇಷ್ಟು. ಸೊ ಇದ್ರದ್ದು ಮೋಡ್ ಎಷ್ಟು ಅಂತ, ಮೋಡ್ ನಂಬರ್ ಆಫ್ ವಿಕೆಟ್ಸ್ ಎಷ್ಟು ಅಂತ. ಗೊತ್ತಾಯ್ತಾ? ಮೋಡ್ ಅಂದ್ರೆ ಏನು? ಮೋಸ್ಟ್ ರಿಪೀಟೆಡ್ ವ್ಯಾಲ್ಯೂ. ಇದ್ರಲ್ಲಿ ನೀವು ನೋಡಿದ್ರೆ ಮೋಸ್ಟ್ ರಿಪೀಟೆಡ್ ವ್ಯಾಲ್ಯೂ ಯಾವ್ದು ಬರುತ್ತೆ ನಿಮ್ಗೆ ಗೊತ್ತಾಗತ್ತೆ ನೋಡಿ. 2, ಯಾಕಂದ್ರೆ 2 ಒಂದ್ಸಲಿ ಬಂದಿದೆ, ಇನ್ನೊಂದ್ಸಲಿ ಬಂದಿದೆ, ಇನ್ನೊಂದ್ಸಲಿ ಬಂದಿದೆ. ಹೈಯೆಸ್ಟ್ ರಿಪೀಟ್ ಆಗಿರೋದು ಅದೇ, ನೀವು ನೋಡಿದ್ರೆ ಗೊತ್ತಾಗುತ್ತೆ. ಸೊ ಮೋಡ್ ಈಕ್ವಲ್ ಟು 2. ಗೊತ್ತಾಯ್ತಾ? ಇದು ಲಿಸ್ಟ್ ಪಾರ್ಟ್ 1 ಕವರ್ ಮಾಡಿದ್ವಿ, ಲಿಸ್ಟ್ ಮೋಡ್. ಸೊ ಮೋಡ್ ಈಕ್ವಲ್ ಟು 2. ಇವಾಗ ಲಿಸ್ಟ್ ಫಾರ್ಮ್ ಈಸಿ, ಟ್ಯಾಬ್ಯುಲರ್ ಫಾರ್ಮ್ ಇನ್ನೂ ಈಸಿ ಕಂಡುಹಿಡಿಯೋದು. ಹೆಂಗಂತ ನೋಡೋಣ. ಫಸ್ಟ್ ಇದನ್ನೇ ಲಿಸ್ಟ್ ಅಲ್ಲಿ ಇರೋದು ಟ್ಯಾಬ್ಯುಲರ್ ಫಾರ್ಮಿಗೆ ಕನ್ವರ್ಟ್ ಮಾಡೋಣ. ಇನ್ನೊಂದು ಬೇರೆನೇ ಎಕ್ಸಾಂಪಲ್ ತಗೊಳ್ಳೋ ಬದಲಿಗೆ ಅದೇ ಎಕ್ಸಾಂಪಲ್ ನ ಟ್ಯಾಬ್ಯುಲರ್ ಫಾರ್ಮ್ ಅಲ್ಲಿ ಹಾಕ್ಬಿಟ್ಟು ಸೇಮ್ ಆನ್ಸರ್ ಬರುತ್ತಾ ಇಲ್ಲ ಅಂತ ನೋಡೋಣ. ಸೊ ಲಿಸ್ಟ್ ಡೇಟಾನ ಟ್ಯಾಬ್ಯುಲರ್ ಫಾರ್ಮಿಗೆ ಕನ್ವರ್ಟ್ ಮಾಡೋದು, ಫಸ್ಟ್ ಅಸೆಂಡಿಂಗ್ ಆರ್ಡರ್ ಬರೀರಿ. ಅಸೆಂಡಿಂಗ್ ಆರ್ಡರ್ ಬರ್ದಿದ್ದೀನಿ ನೋಡಿ. 2 4 6 ಇಲ್ಲಿ ನೋಡಿ, 0 ಫಸ್ಟ್, ಆಮೇಲೆ 1 ನೆಕ್ಸ್ಟ್. ಇದು ಬೇರೆನೆ ಅಸೆಂಡಿಂಗ್ ಆರ್ಡರ್ ಬರ್ದಿದ್ದೀನಿ, ಮತ್ತೆ ಅದನ್ನೇ ಬರ್ದಿದ್ದೀನಿ ನೋಡಿ. ಅಸೆಂಡಿಂಗ್ ಆರ್ಡರ್ ಇದೆ. ಅಸೆಂಡಿಂಗ್ ಆರ್ಡರ್ ಬರೆದ ಮೇಲೆ ಟ್ಯಾಬ್ಯುಲರ್ ಫಾರ್ಮ್ ಅಲ್ಲಿ ಬರೆಯೋಣ. ಟ್ಯಾಬ್ಯುಲರ್ ಫಾರ್ಮ್ ನಂಬರ್ ಆಫ್ ವಿಕೆಟ್ಸ್ ಮತ್ತೆ ನಂಬರ್ ಆಫ್ ಬೌಲರ್ಸ್. ಸೊ 0 ಎಲ್ಲಿ ರಿಪೀಟ್ ಆಗಿದೆ? ಒಂದ್ಸಲಿ. 1 ಎಲ್ಲಿ ರಿಪೀಟ್ ಆಗಿದೆ? 1. 2 ಎಲ್ಲಿ ರಿಪೀಟ್ ಆಗಿದೆ? 3 ಸಲಿ. ಆತರ 3 ಎಲ್ಲಿ ರಿಪೀಟ್ ಆಗಿದೆ? 2 ಸಲಿ. 4 ಒಮ್ಮೆ, 5 ಒಮ್ಮೆ, 6 ಒಮ್ಮೆ. ಆತರ ಟ್ಯಾಬ್ಯುಲರ್ ಫಾರ್ಮ್ ಕನ್ವರ್ಟ್ ಮಾಡಿ. ಇವಾಗ ಟ್ಯಾಬ್ಯುಲರ್ ಫಾರ್ಮ್ ಅಲ್ಲಿ ಕನ್ವರ್ಟ್ ಮಾಡಿದ ಕೂಡಲೇ ಎಷ್ಟು ಈಸಿಯಾಗಿ ಗೊತ್ತಾಗುತ್ತೆ ನೋಡಿ. ಜಸ್ಟ್ ಇದೇನು, ಇದು ಅಬ್ಸರ್ವೇಷನ್ಸ್ ಅಲ್ವಾ, ಇದು XI. ಇದೇನು, ಇದು FI ಅಲ್ವಾ, ಫ್ರೀಕ್ವೆನ್ಸೀಸ್. ಹೈಯೆಸ್ಟ್ ಫ್ರೀಕ್ವೆನ್ಸಿ ಯಾವ್ದಿದೆ ನೋಡಿ. ಹೈಯೆಸ್ಟ್ ಫ್ರೀಕ್ವೆನ್ಸಿ ಯಾವುದು? 3 ಅಲ್ವಾ. ಇದನ್ನ ಸರ್ಕಲ್ ಮಾಡಿ ಈ ತರ. ಹೈಯೆಸ್ಟ್ ಫ್ರೀಕ್ವೆನ್ಸಿನ ಸರ್ಕಲ್. ಇದು ಫ್ರೀಕ್ವೆನ್ಸಿ 3 ಅಂದ್ರೆ ಫುಲ್ ಸರ್ಕಲ್ ಮಾಡಿ. ಯಾವ ಅಬ್ಸರ್ವೇಷನ್ ಬರುತ್ತೋ ಅದೇ ಮೋಡ್. ಮೋಡ್ ಈಕ್ವಲ್ ಟು 2. ಇದು ಗೊತ್ತಾಯ್ತಾ? ಮೋಡ್ ಈಕ್ವಲ್ ಟು 2 ಬರೀತೀನಿ. ಮೋಡ್ ಈಕ್ವಲ್ ಟು 2. ನೋಡಿ, ಲಿಸ್ಟ್ ಫಾರ್ಮ್ ಅಲ್ಲೂ ಅದೇ ಬಂತು, ಮೋಸ್ಟ್ ರಿಪೀಟೆಡ್ 2. ಟ್ಯಾಬ್ಯುಲರ್ ಫಾರ್ಮ್ ಅಲ್ಲಿ ಕನ್ವರ್ಟ್ ಮಾಡಿದಾಗ ಈ ತರ ಬಂತು. ಈ ತರ ಬಂದ್ಮೇಲೆ ಹೈಯೆಸ್ಟ್ ಈ ಸೈಡ್ ನೋಡ್ಬೇಕು, ಫ್ರೀಕ್ವೆನ್ಸೀಸ್ ನೋಡ್ಬೇಕು. ಹೈಯೆಸ್ಟ್ ಯಾವುದು? 3. ಈ ತರ ಸರ್ಕಲ್ ಮಾಡಿ ಯಾವ್ದು ಬರುತ್ತೋ ಈ ಕಡೆ XI ಅಲ್ಲಿ, ಅದೇ ಮೋಡ್. ಸೊ ಮೋಡ್ ಈಕ್ವಲ್ ಟು 2. ನೋಡಿ, ಇದ್ರಲ್ಲೂ ನಿಮ್ 2 ಬಂತು, ಇದ್ರಲ್ಲೂ 2 ಬಂತು. ಸೇಮ್ ಡೇಟಾ ಅಲ್ವಾ, ಈಸಿನಾ? ಸೊ ಯಾವುದೇ ಅನ್ಗ್ರೂಪ್ ಡೇಟಾದಲ್ಲಿ ಒಂದೇ ಶಾರ್ಟ್ ಅಲ್ಲಿ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಯಾವ್ದು ಮೋಡ್ ಅಂತ ಅಲ್ವಾ. ಇವಾಗ ಗ್ರೂಪ್ ಡೇಟಾ ನೋಡೋಣ. ಬೇರೆನೇ ಎಕ್ಸಾಂಪಲ್ ಇದೆ ಇಲ್ಲಿ. ಎಕ್ಸಾಂಪಲ್ 5 ನಿಮ್ ಬುಕ್ ಅಲ್ಲಿ. ಸೊ ಸ್ಟೂಡೆಂಟ್ಸ್ ಹೋಗ್ತಾರಂತೆ, ಮನೆ ಮನೆಗೆ ಹೋಗ್ಬಿಟ್ಟು ಮನೆಯಲ್ಲೂ ಎಷ್ಟೆಷ್ಟು ಮಂದಿ ಇದ್ದಾರೆ ಅಂತ ಲೆಕ್ಕ ಹಿಡಿತಾರಂತೆ. ಸೊ 1 to 3 ಜನ ಇರೋದು ಮನೆಗಳೆಷ್ಟಿವೆ? 7. 3 to 5 ಜನಗಳಿರೋ ಮನೆ ಎಷ್ಟಿದೆ? 8. ಅದೇ ತರ 9 to 11 ಜನಗಳಿರೋ ಮನೆ ಎಷ್ಟಿದೆ? 1. ಆ ತರ. ಗೊತ್ತಾಯ್ತಾ? ಸೊ ಇವಾಗ ನೋಡಿ, ಇಲ್ಲಿ ನೀವು ಹೆಂಗ್ ಹುಡುಕಿದ್ರಿ ಅನ್ಗ್ರೂಪ್ಡ್ ಅಲ್ಲಿ? ಹೈಯೆಸ್ಟ್ ಏನಿದೆಯೋ ಅದ್ರ ಆ ಕಡೆ ಯಾವ್ದಿದೆಯೋ ಅದೇ ಮೋಡ್ ಅಂತ ಹೇಳ್ಬಿಟ್ರಿ. ಸೊ ಇವಾಗ ಅದೇ ಲಾಜಿಕ್ ಅಪ್ಲೈ ಮಾಡೋಣ. ನೋಡಿ, ಈ ತರ ನೋಡಿ, ಯಾವ್ದು ಹೈಯೆಸ್ಟ್ ಇದೆಯೋ? 8. ಅದ್ರ ಈ ಕಡೆ ಯಾವ್ದಿದೆ? ಈ ತರ ಸರ್ಕಲ್ ಮಾಡೋಣ. ಫಸ್ಟ್ 8. ಅದ್ರ ಈ ಕಡೆ ಯಾವ್ದಿದೆ? 3 to 5 ಅಂತಿದೆ. ಇಲ್ಲಿ ನಿಮ್ಗೆ 2 ಇತ್ತು, ಡೈರೆಕ್ಟ್ ಆನ್ಸರ್ 2 ಅಂತ ಹೇಳ್ಬಿಟ್ರಿ. ಬಟ್ ಇಲ್ಲಿ 3 to 5 ಇದೆ. ಹೆಂಗ್ ಹುಡ್ಕೋದು ಮೋಡು? ಅದಕ್ಕೆ ಹೊಸ ಒಂದು ಕನ್ಸೆಪ್ಟ್ ಹೇಳ್ಕೊಡ್ತೀನಿ. ಸೊ ಇಲ್ಲಿ ಸರ್ಕಲ್ ಮಾಡಿದ್ರಲ್ವಾ, ಯಾವ್ದು ಮ್ಯಾಕ್ಸಿಮಮ್ ಫ್ರೀಕ್ವೆನ್ಸಿ ಅದನ್ನ ನೀವು ಸರ್ಕಲ್ ಮಾಡಿದ್ರಲ್ವಾ. ಸೊ ಅಲ್ಲಿ 3 to 5 ಬಂತಲ್ವಾ ನಿಮ್ಗೆ. ಇದು 3 to 5 ಇಸ್ ಕಾಲ್ಡ್ ಆಸ್ ಮೋಡಲ್ ಕ್ಲಾಸ್. ನೋಡಿ, ಮೋಡಲ್ ಕ್ಲಾಸ್. ಗೊತ್ತಾಯ್ತಾ? ಮೋಡಲ್ ಕ್ಲಾಸ್ ಇಸ್
ದ ಕ್ಲಾಸ್ ವಿತ್ ದ ಹೈಯೆಸ್ಟ್ ಫ್ರೀಕ್ವೆನ್ಸಿ. ಹೈಯೆಸ್ಟ್ ಫ್ರೀಕ್ವೆನ್ಸಿ ಯಾವುದು 8. ಸೊ 3 to 5 ಇಸ್ ದ ಮೋಡಲ್ ಕ್ಲಾಸ್. ನೋಡಿ ಬರ್ತೀನಿ ನೋಡಿ, ಮ್ಯಾಕ್ಸಿಮಮ್ ಫ್ರೀಕ್ವೆನ್ಸಿ ಅಂತ ಬರ್ತೀನಿ, ಮ್ಯಾಕ್ಸ್ ಫ್ರೀಕ್ವೆನ್ಸಿ ಅಂತ, ಮ್ಯಾಕ್ಸಿಮಮ್ ಫ್ರೀಕ್ವೆನ್ಸಿ ಅಂತ ಅರ್ಥ. ಮೋಡಲ್ ಕ್ಲಾಸ್ ಇಸ್ ದ ಕ್ಲಾಸ್ ವಿತ್ ದ ಮ್ಯಾಕ್ಸಿಮಮ್ ಫ್ರೀಕ್ವೆನ್ಸಿ. ಸೊ ಇಲ್ಲಿ ಮೋಡಲ್ ಕ್ಲಾಸ್ ಯಾವುದು 3 to 5. ಸೊ ಇವಾಗ ಮೋಡ್ದು ಇದರಲ್ಲಿ ಗ್ರೂಪ್ ಡೇಟಾದಲ್ಲಿ ಮೋಡಲ್ ಕ್ಲಾಸ್ ಅನ್ನೋದು ನಿಮ್ಗೆ ಗೊತ್ತಾಯ್ತು. ಇಲ್ಲಿ ಬರೀತೀನಿ 3 to 5 ಇಸ್ ಮೋಡಲ್ ಕ್ಲಾಸ್. ನಿಮ್ 1 ಮಾರ್ಕ್ ಕ್ವಶನ್ ಬರ್ಬೋದು, ಮೋಡಲ್ ಕ್ಲಾಸ್ ಯಾವುದು ಅಂತ. ಈ ತರ ಒಂದು ಟೇಬಲ್ ಕೊಟ್ಬಿಟ್ಟು ಮೋಡಲ್ ಕ್ಲಾಸ್ ಯಾವುದು ಅಂತ ಅದ್ರಲ್ಲಿ ನೀವು ಹೈಯೆಸ್ಟ್ ಫ್ರೀಕ್ವೆನ್ಸಿ ಹುಡುಕ್ಬಿಟ್ರೆ ಆಯ್ತು. ನೆಕ್ಸ್ಟ್ ಇವಾಗ ಇಲ್ಲಿ ನಿಮ್ಗೆ ಒಂದೇ ನಂಬರ್ ಬಂದ್ಬಿಡ್ತು 2 ಅಂತ ಆರಾಮ್ಸೆ ಹೇಳ್ಬಿಡ್ಬೋದು. ಇಲ್ಲಿ 3 to 5 ಅಂತಿದೆ, ನಿಮ್ಗೆ 3 ನ 5 ನ ಅದ್ರ ಮಿಡಲ್ ಅಲ್ಲಿರೋ ಯಾವ್ದಾದ್ರು ವ್ಯಾಲ್ಯೂನ ಹೆಂಗ್ ಹೇಳ್ತೀರಾ? ಹೇಳಕ್ಕೆ ಒಂದು ಫಾರ್ಮುಲಾ ಇದೆ ನೋಡಿ, ಇಲ್ಲಿ ಫಾರ್ಮುಲಾ ಇದೆ. ಮೋಡ್ ಈಕ್ವಲ್ ಟು ಎಲ್ ಪ್ಲಸ್ f1 minus f0 divided by 2f1 minus f0 minus f2 ಇಡೀ ಇಂಟು h. ಗೊತ್ತಾಯ್ತಾ? ಇಲ್ಲಿ ನೋಡಿ ಫಾರ್ಮುಲಾ ಕರೆಕ್ಟ್ ಆಗಿ ನೋಡಿ, ಯಾವ್ದು ಇಂಟು h ಯಾವ್ದು ಎಲ್ ಪ್ಲಸ್. ಫಾರ್ಮುಲಾ ಇವಾಗ ನಿಮ್ದು ಟೆಕ್ಸ್ಟ್ ಬುಕ್ ಅಲ್ಲಿ ಇದೆ, ಅದ್ರದ್ದು ಪಿಕ್ಚರ್ ನೋಡಿ ತೋರಿಸ್ತೀನಿ ಇವಾಗ ಸ್ಕ್ರೀನ್ ಮೇಲೆ. ಈ ಪಿಕ್ಚರ್ ನ ಇಲ್ಲಿ ಪಾಸ್ ಮಾಡಿಬಿಟ್ಟು ಬರ್ಕೊಳ್ಳಿ ನಿಮ್ ಬುಕ್ ಅಲ್ಲಿ, ನಿಮ್ ನೋಟ್ಸ್ ಅಲ್ಲಿ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ. ಟರ್ಮ್ಸ್ ಡೆಫಿನಿಷನ್ಸ್ ಎಕ್ಸಾಮ್ಗೆ 1 ಮಾರ್ಕ್ ಅಲ್ಲೂ ಕೇಳಬಹುದು. ಬರ್ಕೊಂಡ್ರಾ? ಪಾಸ್ ಮಾಡಿ ಬೇಕಾದ್ರೆ ವಿಡಿಯೋ. ಇವಾಗ ನೋಡಿ ಇದರಲ್ಲಿ ಎಲ್ ಏನಂದ್ರೆ ಲೋವರ್ ಕ್ಲಾಸ್ ಲಿಮಿಟ್ ಆಫ್ ದ ಮೋಡಲ್ ಕ್ಲಾಸ್. ಲೋವರ್ ಕ್ಲಾಸ್ ಲಿಮಿಟ್ ಯಾವುದು? ಮೋಡಲ್ ಕ್ಲಾಸ್ ಯಾವುದು? ಮೋಡಲ್ ಕ್ಲಾಸ್ 3 to 5. ಅದ್ರ ಲೋವರ್ ಕ್ಲಾಸ್ ಲಿಮಿಟ್ ಯಾವುದು? 3. ಗೊತ್ತಾಯ್ತಾ? ಸೊ 3 ಇಸ್ ದ ಎಲ್. ಗೊತ್ತಾಯ್ತಾ? ಲೋವರ್ ಕ್ಲಾಸ್ ಲಿಮಿಟ್ ಆಫ್ ದ ಮೋಡಲ್ ಕ್ಲಾಸ್. ಸೊ ಎಲ್ ಇಸ್ 3. ಸಬ್ಸ್ಟಿಟ್ಯೂಟ್ ಮಾಡಿ ನೋಡಿ 3. ನೆಕ್ಸ್ಟ್ f1 ಇದೆ ಇಲ್ಲಿ. f1 f0 ಎಲ್ಲ ಹೆಂಗ್ ಹುಡುಕೋದು ಅಂದ್ರೆ, ಇದು ಮೋಡಲ್ ಕ್ಲಾಸ್ ಇದಲ್ವಾ, ಇಲ್ಲಿ f1 ಅಂತ ಬರೀರಿ, ಅದ್ರ ಮೇಲೆ f0 ಅಂತ ಬರೀರಿ, ಅದ್ರ ಕೆಳಗೆ f2 ಅಂತ ಬರೀರಿ. ಸೊ f0 f1 f2 ಗೊತ್ತಾಯ್ತಾ? ಈ ತರ ಬರೆದು ಬಿಡಿ. ಇವಾಗ ನೋಡಿ f0 ಏನು 7, f1 ಏನು 8, f2 ಏನು 2. ಗೊತ್ತಾಯ್ತಾ? ಈ ತರ ಗೊತ್ತಾಯ್ತಾ? ಇಷ್ಟೇ ಈಸಿಯಾಗಿ ಹುಡ್ಕೋದು ನೋಡಿ. f0 is 7, f1 is 8, f2 is 2. ಸಬ್ಸ್ಟಿಟ್ಯೂಟ್ ಮಾಡಿ. f1 ಏನು? f1 is 8 minus f0 7 divided by 2 into f1, 2 into 8 minus f0 7 minus f2 2 into h ಅಂತಿದೆ. h ಏನು? ಡೆಫಿನಿಷನ್ ನೋಡಿದ್ರೆ ಟೆಕ್ಸ್ಟ್ ಬುಕ್ ಅಲ್ಲಿ h is the size ಇಲ್ಲ ಲೆಂತ್ ಆಫ್ ದ ಕ್ಲಾಸ್. ದಟ್ ಈಸ್ ಯಾವ್ದಾದ್ರು ಒಂದು ಕ್ಲಾಸ್ ತಗೊಳ್ಳಿ, ಅಪ್ಪರ್ ಕ್ಲಾಸ್ ಲಿಮಿಟ್ ಮೈನಸ್ ಲೋವರ್ ಕ್ಲಾಸ್ ಲಿಮಿಟ್ ಮಾಡಿ. ಸೊ ಬೇಕಿದ್ರೆ ಮೋಡಲ್ ಕ್ಲಾಸೇ ತಗೊಳ್ಳಿ, ಯಾವ್ದಾದ್ರು ತಗೋಬಹುದಲ್ವಾ, ಮೋಡಲ್ ಕ್ಲಾಸೇ ತಗೋಬೇಡಿ ಪರವಾಗಿಲ್ಲ. ಸೊ 3 to 5 ಮೋಡಲ್ ಕ್ಲಾಸ್ ಅಲ್ವಾ, 5 minus 3 ಮಾಡಿ ಎಷ್ಟು ಬರುತ್ತೆ? 5 minus 3 2. ಸೊ h is equal to 2. ಡೆಫಿನಿಷನ್ ನೋಡ್ಕೊಳ್ಳಿ ಟೆಕ್ಸ್ಟ್ ಬುಕ್ ಅಲ್ಲಿ. ಇವಾಗ ಬರಿತೀನಿ h is equal to ಇಲ್ಲಿ 5 minus 3 ಅಪ್ಪರ್ ಕ್ಲಾಸ್ ಲಿಮಿಟ್ ಮೈನಸ್ ಲೋವರ್ ಕ್ಲಾಸ್ ಲಿಮಿಟ್. ಯಾವ್ದಾದ್ರು ಕ್ಲಾಸ್ ತಗೋಬಹುದು, ಮೋಡಲ್ ತಗೋಬೇಡಿ, ಈಸಿ ಆಗ್ಬಿಡುತ್ತೆ. ಸೊ h is equal to 2. ಆ ಫಾರ್ಮುಲಾ ಸಬ್ಸ್ಟಿಟ್ಯೂಟ್ ಮಾಡಿ ಸಾಲ್ವ್ ಮಾಡುವಾಗ ನಿಮಗೆ 3 plus 2 by 7 ಈ ತರ 3.286 ಬಂತು. ದಿಸ್ ಇಸ್ ಮೋಡ್. ಇವಾಗ ಇದು ಕರೆಕ್ಟ್ ಆನ್ಸರಾ ತಪ್ಪ ಆನ್ಸರಾ ಏನು ಅಂತ ಅರ್ಥ ಮಾಡ್ಕೊಳಕ್ಕೆ ನೀವು ಒಂದು ಚಿಕ್ಕ ಟೆಸ್ಟ್ ಮಾಡ್ಬೋದು. ನಿಮ್ಗೆ ಏನು ಮೋಡ್ ಬರುತ್ತೋ 3.286 ಅದು ಮೋಡಲ್ ಕ್ಲಾಸ್ ಒಳಗಡೆನೆ ಇರಬೇಕು. 3.286 ಒಳಗಡೆ ಇದೆಯಾ 3 to 5? ಹೌದು. ಮಿಡ್ಲ್ ಇದೆಯಲ್ವಾ 3 to 5? ಸೊ ಇದು ಕರೆಕ್ಟ್ ಅಂತ ಹೇಳ್ಬೋದು. ಅಕಸ್ಮಾತ್ ನಿಮ್ಗೆ 10 ಪಾಯಿಂಟ್ ಏನೋ ಬಂತು ಇದು ಸಬ್ಸ್ಟಿಟ್ಯೂಟ್ ಮಾಡಿ ಸಾಲ್ವ್ ಮಾಡುವಾಗ, ಮೋಡಲ್ ಕ್ಲಾಸ್ 3 to 5 ಬಟ್ ಮೋಡ್ 10 ಪಾಯಿಂಟ್ ಏನೋ ಬಂತು, ತಪ್ಪು. ಯಾಕೆ? ಮೋಡ್ ಏನ್ ಬರುತ್ತೋ ಫೈನಲ್ ಆನ್ಸರ್ ಶುಡ್ ಆಲ್ವೇಸ್ ಲೈ ಇನ್ಸೈಡ್ ದ ಮೋಡಲ್ ಕ್ಲಾಸ್. ಗೊತ್ತಾಯ್ತಾ? ಅದ್ರ ಅರ್ಥ ಏನಂದ್ರೆ, ಈ ತರ ಡೇಟಾ ಇದೆ ನಿಮ್ಗೆ, ಈ ತರ ಗ್ರೂಪ್ ಡೇಟಾ ಇದ್ರೆ 3.286 ಇಸ್ ದ ಮೋಸ್ಟ್ ರಿಪೀಟೆಡ್ ವ್ಯಾಲ್ಯೂ ಅಂತ ನೋಡಿ. 1 2 3 ಅಲ್ಲಿ ಯಾವುದೋ ಒಂದು ವ್ಯಾಲ್ಯೂ 2.7 ಟೈಮ್ಸ್ ಬಂದಿದೆ,
3 to 5 ಅಲ್ಲಿ ಯಾವುದೋ ಒಂದು ವ್ಯಾಲ್ಯೂಸ್ ಎಲ್ಲ ಸೇರ್ಬಿಟ್ಟು ಗ್ರೂಪ್ ಆಗಿ 8 ಟೈಮ್ಸ್ ಬಂದಿದೆ. ಡೇಟಾನ ಅರ್ಥ ಮಾಡ್ಕೋಬೇಕು ಅಂದ್ರೆ 3.286 ಇಸ್ ದ ಮೋಡ್. ಸೊ ಇವಾಗ ಅರ್ಥ ಮಾಡ್ಕೋಬೇಕು ನೀವು. ಇದೆಲ್ಲ ನಂಬರ್ ಆಫ್ ಫ್ಯಾಮಿಲೀಸ್, ಇದೆಲ್ಲ ಫ್ಯಾಮಿಲಿ ಸೈಜ್. ನಿಮ್ಗೆ 3.286 ಬಂತು, ಅದು ಫ್ಯಾಮಿಲಿ ಸೈಜ್ ಅಲ್ವಾ, ಇದ್ರದಲ್ವಾ ದುಡ್ಕೋದು ನೀವು. ಸೊ 3.286 ಹೆಂಗಪ್ಪ ಫ್ಯಾಮಿಲಿ ಸೈಜ್ ಆಗತ್ತೆ ಅಂತ, ಒಂದು ಫ್ಯಾಮಿಲಿಯಲ್ಲಿ 3.286 ಜನ ಹೆಂಗಿರ್ಬೋದು ಅಂತ ನೋಡಿ. ಅದು ಎಕ್ಸಾಕ್ಟ್ ನಿಮ್ಗೆ 4, 5 ಆ ಥರ ನಂಬರ್ಸ್ ಬರ್ಬೇಕಂತೇನಿಲ್ಲ. 3.286 ಜನ ಅಂತಾನು ಹೇಳ್ಬೋದು. ಬಟ್ ನಿಮ್ಗೆ ಡೇಟಾ ಬಗ್ಗೆ ಒಂದು ಐಡಿಯಾ ಬರುತ್ತೆ. ಒಂದು ಫ್ಯಾಮಿಲಿಯಲ್ಲಿ ಮೋಡ್ ಹೈಯೆಸ್ಟ್ ರಿಪೀಟ್ ಏನಾಗುತ್ತೆ ಅಂದ್ರೆ 3.286 ಅಂತ. ಆ ತರ ನಿಮ್ಗೆ ಎಕ್ಸಾಕ್ಟ್ ವ್ಯಾಲ್ಯೂ ಬರಲ್ಲ ಮನುಷ್ಯರಲ್ಲಿ 3 people 4 people ಅಂತ. ಹಂಗಂದ್ರೆ ಅದು ಆನ್ಸರ್ ತಪ್ಪಂತೇನಲ್ಲ, ಡೇಟಾ ಅರ್ಥ ಮಾಡ್ಕೊಳಕ್ ಈಸಿ ಆಗತ್ತೆ ನಮ್ಗೆ ಅಲ್ವಾ. 3.286 ಅಂದ್ರೆ 3 ಹತ್ರ ಏನೋ ಇದೆ, 3, 4 ಮಿಡ್ಲ್ ಎಲ್ಲೋ ಇದೆ ಅಂತ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಜಾಸ್ತಿ ಫ್ಯಾಮಿಲೀಸ್ ಅಲ್ಲಿ 3 ಅಥವಾ 4 ಜನ ಜಾಸ್ತಿ ಇರ್ತಾರೆ. ಮೋಡ್ ಏನಂದ್ರೆ 3.286 ಅಂತ ಹೇಳ್ಬೋದು. ಇವಾಗ 2 ಡೇಟಾ ಕೊಟ್ಟಿದ್ದಾರೆ ಬೇರೆ ಬೇರೆ. ಇದು ಬೆಂಗಳೂರದು, ಇನ್ನೊಂದು ಮೈಸೂರದು, 2 ಕೊಟ್ಟಿದ್ದಾರೆ. ಯಾವುದು 2 ಮೋಡ್ ಹುಡುಕ್ಬೋದು ನೀವು. 2 ಮೋಡ್ ಹುಡುಕ್ಬಿಟ್ಟು ಜನರಲಿ ಮೈಸೂರಲ್ಲಿ ಫ್ಯಾಮಿಲಿ ದೊಡ್ಡದು ಅಂತ ಹೇಳ್ಬೋದು, ಮೋಡ್ ಜಾಸ್ತಿ ಇದ್ರೆ ಅಲ್ವಾ. ಮೋಡ್ ಏನಾದ್ರು ಮೈಸೂರಲ್ಲಿ 5 ಬಂತು, ಬೆಂಗಳೂರಲ್ಲಿ 4 ಏನೋ ಬಂತು. ಮೈಸೂರು ಸ್ವಲ್ಪ ಜಾಸ್ತಿ ಇದೆ, ಸೊ ಮೈಸೂರಲ್ಲಿ ಯೂಶುವಲಿ ಫ್ಯಾಮಿಲೀಸ್ ಸ್ವಲ್ಪ ದೊಡ್ಡದಿರ್ತಾರೆ ಅಂತ ಹೇಳ್ಬೋದು. ಆತರ ಏನೋ ಒಂದು ಅನಾಲಿಸಿಸ್ ಮಾಡಕ್ ಹೆಲ್ಪ್ ಆಗುತ್ತೆ. ಸೊ ಅದು ಮೋಡ್ದು ಯೂಸ್. ಇನ್ನೊಮ್ಮೆ ಬೇಗ ಡೆಫಿನಿಷನ್ಸ್ ನೋಡೋಣ, ಯಾಕಂದ್ರೆ ಎಕ್ಸಾಮ್ ಅಲ್ಲಿ 1 ಮಾರ್ಕ್ ಕ್ವಶನ್ ಕೇಳ್ಬೋದು, ಈಸಿ ಚಾಪ್ಟರ್ ಅಲ್ವಾ. ಸೊ ಎಲ್ ಏನು, ಎಲ್ ಇಸ್ ದ ಲೋವರ್ ಕ್ಲಾಸ್ ಲಿಮಿಟ್ ಆಫ್ ದ ಮೋಡಲ್ ಕ್ಲಾಸ್, ಗೊತ್ತಾಯ್ತಾ. F1 ಏನು, F1 ಇಸ್ ದ ಫ್ರೀಕ್ವೆನ್ಸಿ ಆಫ್ ದ ಮೋಡಲ್ ಕ್ಲಾಸ್. F0 ಏನು, F0 ಏನು, F0 ಇಸ್ ದ ಫ್ರೀಕ್ವೆನ್ಸಿ ಪ್ರಿಸೀಡಿಂಗ್ ದ ಮೋಡಲ್ ಕ್ಲಾಸ್. ನೋಡಿ ಇದು ಮೋಡಲ್ ಕ್ಲಾಸ್, ಇದ್ರದ್ದು ಪ್ರಿಸೀಡಿಂಗ್ ಮುಂಚೆದು ಫ್ರೀಕ್ವೆನ್ಸಿ, ಮುಂಚೆ ಕ್ಲಾಸ್ ಫ್ರೀಕ್ವೆನ್ಸಿ ಎಷ್ಟು 7, ಅದು F0. F2 ಏನು, F2 ಇಸ್ ದ ಫ್ರೀಕ್ವೆನ್ಸಿ ಆಫ್ ದ ಕ್ಲಾಸ್ ಸಕ್ಸೀಡಿಂಗ್ ದ ಮೋಡಲ್ ಕ್ಲಾಸ್. ಅಂದ್ರೆ ಮೋಡಲ್ ಕ್ಲಾಸ್ ಆದ್ಮೇಲೆ ಯಾವ್ದಿದೆ 5 to 7 ಇದೆ, ಅದ್ರ ಫ್ರೀಕ್ವೆನ್ಸಿ ಎಷ್ಟು, ಅದು F2. ಈಸಿಯಾಗಿ ನೀವು F1, F0, F2 ಈ ತರ ಬರ್ದ್ಬಿಟ್ರೆ ನಿಮ್ಗೆ ಡೆಫಿನೇಷನ್ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬೇಡ, ಈಸಿಯಾಗಿ ಒಂದು ಶಾರ್ಟ್ ಅಲ್ಲಿ ಗೊತ್ತಾಗ್ಬಿಡುತ್ತೆ F1, F2, F2. H ಇಸ್ ದ ಕ್ಲಾಸ್ ಲೆಂತ್ ಇಲ್ಲ ಕ್ಲಾಸ್ ಸೈಜ್, ಗೊತ್ತಾಯ್ತಾ. ಫಾರ್ಮುಲಾನೇ H ಗೆ ಅಪ್ಪರ್ ಕ್ಲಾಸ್ ಲಿಮಿಟ್ ಮೈನಸ್ ಲೋವರ್ ಕ್ಲಾಸ್ ಲಿಮಿಟ್. ಮತ್ತೆ ದ ಮೋಡ್ ಆಲ್ವೇಸ್ ಲೈಸ್ ಇನ್ ಬಿಟ್ವೀನ್ ದ ಮೋಡಲ್ ಕ್ಲಾಸ್. ಸೊ ಈ ಡೆಫಿನೇಷನ್ಸ್ ಎಲ್ಲ ನೆನ್ಪಿಟ್ಕೊಳ್ಳಿ, ತುಂಬಾ ಇಂಪಾರ್ಟೆಂಟ್. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಇದ್ರ ಮೇಲೆ ಎಕ್ಸಾಮ್ ಇದು ಎಕ್ಸಸೈಸ್ 13.2 ನ ಸಾಲ್ವ್ ಮಾಡೋಣ. ನಿಮ್ಗೆ ಈ ಕ್ಲಾಸ್ ಇಷ್ಟ ಆಯಿತು ಅಂದ್ರೆ ಈ ವಿಡಿಯೋನ ಪ್ಲೀಸ್ ಲೈಕ್ ಮಾಡಿ, ಮತ್ತೆ ಚಾನಲ್ ಹ್ಯಾಮರ್ ಸ್ಪೇಸ್ ಕೋಚಿಂಗ್ ಯೂಟ್ಯೂಬ್ ಅಲ್ಲಿ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.